ರಬ್ಬರ್ ಗುಡ್ಡಗಳಿರೋ ಊರು ನಮ್ಮದು. ಬೆಳಗ್ಗೆ ಬೆಳಗ್ಗೆ ಹೆಡ್ಲೈಟ್ ಹಾಕ್ಕೊಂಡು ರಬ್ಬರ್ ತೋಟಕ್ಕೆ ಹೋಗೋ ಜನರು. ಅವರ ದಿನಚರಿ 5 ಗಂಟೆಗೆ ಶುರುವಾದರೆ ಮುಗಿಯೋದು 10 ಗಂಟೆಗೆ. ಎಲ್ಲ ಮುಗಿಸಿ ಮತ್ತೆ ತರಕಾರಿ ಕೃಷಿ, ಹೈನುಗಾರಿಕೆ ಅಂತ ಬ್ಯುಸಿ ಆಗ್ತಾರೆ. ಅವರು ಫ್ರೀ ಆಗೋದು ಹೆಚ್ಚು ಕಮ್ಮಿ ಮಧ್ಯಾಹ್ನದ ನಂತರ. ಅಷ್ಟರಲ್ಲಿ ತಾತ ಬ್ಯಾಗ್ ಕಾರಲ್ಲಿಡು, ರೆಡಿ ಆಗಬೇಕು ಅಂತ ಬೊಬ್ಬೆ ಹಾಕಿದ್ರು. ಹಾಂ ಬಂದೆ ಅಂತ ಕೈಗೆ ವಾಚ್ ಕಟ್ಟಿ ಹೊರಗೆ ಓಡಿದೆ. ತಾತ ಕಾರನ್ನು ಮನೆ ಎದುರು ತಂದಿಟ್ಟಿದ್ರು. ಹಾಲ್ನಲ್ಲಿಟ್ಟಿದ್ದ ಬ್ಯಾಗನ್ನೆಲ್ಲ ಮತ್ತೆ ಪುನಃ ಚೆಕ್ ಮಾಡಿ ಯಾವುದು ಬಿಟ್ಟಿಲ್ಲಲ್ವ ಅಂತ ಕನ್ಫರ್ಮ್ ಮಾಡಿಕೊಂಡು ಒಂದೊಂದೇ ಬ್ಯಾಗನ್ನು ಕಾರ್ನ ಡಿಕ್ಕಿಗೆ ಹಾಕಿದೆ. ಏನಾದರೂ ಬಾಕಿ ಆದರೆ ಮತ್ತೆ ಹೇಳು, ನಾನು ತಂದು ಕೊಡ್ತೇನೆ ಆಯಿತಾ, ಈಗ ಪ್ಯಾಕ್ ಮಾಡಿಕೊಂಡದ್ದೆಲ್ಲ ಇಡು ಅಂತ ಹೇಳಿದರು ತಾತ. ಬ್ಯಾಗ್ ಹಾಕಿ ಡಿಕ್ಕಿ ಕ್ಲೋಸ್ ಮಾಡಬೇಕಾದ್ರೆ ಶಾರದಕ್ಕ ಕಂಪೌಂಡ್ನ ಆಚೆಯಿಂದ ಚಾರಿತ್ರ್ಯ ಅಂತ ಕರೆದ್ರು. ಓ ಅಕ್ಕ, ನಾನು ಬರ್ತೇನೆ, ಶನಿವಾರ ಆದಿತ್ಯವಾರ ಕಾಣುವ ಆಯಿತಾ ಅಂತ ಹೇಳಿದೆ. ಬಾ ಇಲ್ಲಿ ಅಂತ ಒಂದು ಬಾಕ್ಸ್ ತೋರಿಸ್ತಾ ಕರೆದ್ರು. ಏನಕ್ಕ ಅದು ಬಾಕ್ಸಲ್ಲಿ ಅಂತ ಕ್ಯೂರಿಯಾಸಿಟಿಯಲ್ಲಿ ಕೇಳಿದೆ. ನಿನ್ನ ಫೇವ್ರೇಟ್ ಆಯಿತಾ, ಹಾಸ್ಟೆಲ್ ಹೋದ್ಮೇಲೆ ಓಪನ್ ಮಾಡು, ಈಗ ಹಾಗೆ ಇರಲಿ ಅಂತ ಹೇಳಿ ಕೈ ಕೊಟ್ಟರು. ನಾನು ಬಾಕ್ಸಿನಿಂದ ಬರ್ತಿದ್ದ ಪರಿಮಳಕ್ಕೆ ಅಕ್ಕ ಈಗಲೇ ಬಾಯಿಯಲ್ಲಿ ನೀರು ಬರ್ತಾ ಉಂಟು ಅಂತ ಹೇಳಿದೆ. ಓಹೋ, ಕಾರ್ನಲ್ಲಿ ತಿಂದು ಮುಗಿಸ್ಬೇಡ, ಇಟ್ಟುಕೋ, ಊಟ ಏನಾದರೂ ಸೇರದೇ ಇದ್ದರೆ ಆಗ್ತದೆ, ಜಾಗ್ರತೆ ಮಗಳು ಅಂತ ಹೇಳಿದ್ರು. ಥ್ಯಾಂಕ್ ಯು ಅಕ್ಕ. ಅಪ್ಪು ಅಣ್ಣ ಎಲ್ಲಿ ಅಂತ ಕೇಳಿದೆ. ಅವನೆಲ್ಲಿ ಹೇಳ್ತಾನೆ, ನಿನ್ನೆ ರಾತ್ರಿ ಬರುವಾಗಲೇ ಲೇಟಾಗಿದೆ, ನಾನು ಹೇಳಬೇಕಾ ಬೇರೆ? ಸರಿ ನೀನು ಹೊರಡು, ನಾನು ಅವನಿಗೆ ಹೇಳ್ತೇನೆ ನೀನು ಕೇಳಿದ್ದೇನೆ ಅಂತ ಆಯಿತಾ ಅಂತ ಹೇಳಿದ್ರು. ನಾನು ಹಾಗೆ ಅವರ ಮನೆಯನ್ನು ನೋಡಿದೆ. ಅಷ್ಟರಲ್ಲಿ ಕಿಟಕಿ ಓಪನ್ ಆಯಿತು. ಚಾರಿತ್ರ್ಯ ಆಲ್ ದ ಬೆಸ್ಟ್, ಹ್ಯಾಪಿ ಆ್ಯಂಡ್ ಸೇಫ್ ಜರ್ನಿ ಅಂತ ಅಪ್ಪು ಅಣ್ಣ ಅಲ್ಲಿಂದಲೇ ಕೂಗಿದ್ರು. ಥ್ಯಾಂಕ್ ಯು ಅಣ್ಣ, ಕಾಣುವ ಹಾಗಾದರೆ. ಶಾರದಕ್ಕ ಬರ್ತೇನೆ, ತಾತನನ್ನು ಸ್ವಲ್ಪ ನೋಡ್ಕೊಳ್ಳಿ ಆಯಿತಾ ಅಂತ ಹೇಳಿದೆ. ಆಯ್ತಮ್ಮ, ಅದರ ಬಗ್ಗೆ ಎಲ್ಲ ಟೆನ್ಷನ್ ಮಾಡಬೇಡ. ಅಷ್ಟಾಗುವಾಗ ತಾತ ಕಾರ್ ಸ್ಟಾರ್ಟ್ ಮಾಡಿ ಆಗಿತ್ತು. ಒಂದು ಹಾರ್ನು ಹಾಕಿದ್ರು. ಹಾಂ ಬಂದೆ, ಬಾಯ್ ಬಾಯ್ ಅಂತ ಸೀದಾ ಕಾರನ್ನು ಹತ್ಕೊಂಡೆ. ನನ್ನ ಕೈಯಲ್ಲಿದ್ದ ಬಾಕ್ಸ್ ನೋಡಿದ ತಾತ ಇದನ್ನೇ ತಿಂದುಕೊಂಡು ಕೂತ್ಕೊಳ್ಬೇಡ ಆಯಿತಾ ಅಂತ ಎಚ್ಚರಿಸಿದ್ರು. ನಾನು ಜಸ್ಟ್ ಸ್ಮೈಲ್ ಮಾಡಿ ತಲೆ ಅಲ್ಲಾಡಿಸಿದೆ. ಶಾರದಕ್ಕನ ಅಪ್ಪೆ ಮಿಡಿಯ ಉಪ್ಪಿನಕಾಯಿಗಿರುವ ಟೇಸ್ಟು ಬೇರೆ ಯಾವ ಉಪ್ಪಿನಕಾಯಿಗೂ ಇರೋದಿಲ್ಲ. ಅದು ನನಗೂ ಗೊತ್ತು, ತಾತನಿಗೂ ಗೊತ್ತು. ಅವರ ಕೈ ರುಚಿಯೇ ಹಾಗೆ. ನಾನು ಮೊದಲ ಬಾರಿಗೆ ಕಾಲೇಜಿಗೆ ದೂರ ಹೋಗ್ತಿದ್ದೀನಿ, ನಮ್ಮೂರು ಬಿಟ್ಟು. ಆದರೆ ಕೆಲವೊಮ್ಮೆ ಅನಿವಾರ್ಯ ಆಗ್ತದೆ, ಮನೆ ಬಿಟ್ಟು ಊರು ಬಿಟ್ಟು ಹೋಗಬೇಕಾಗ್ತದೆ. ಮನೆಯ ಗೇಟು ದಾಟ್ತಿದ್ದ ಹಾಗೆ ಮನಸ್ಸು ಭಾರ ಅನ್ನಿಸ್ತು. ರಸ್ತೆಯ 2 ಬದಿಯಲ್ಲಿ ರಬ್ಬರ್ನ ಕಾಡು. ಹಾಗೆ ಗುಡ್ಡೆ ಇಳಿತಿದ್ದ ಹಾಗೆ ತಾತ ತುಂಬ ದೂರ ಹೋಗ್ತಿದ್ದೇನೋ ಅಂತ ಆಗ್ತಾ ಉಂಟು ಅಂತ ಹೇಳಿದೆ. ಅವ್ರು ನಗ್ತಾ, ಓದ್ಲಿಕ್ಕಲ್ವ ಮಗಳೇ, ಕಲಿತು ದೊಡ್ಡವಳಾದಮೇಲೆ ಇಲ್ಲಿಗೆ ಬರಬೇಕಲ್ಲ ಅಂತ ಹೇಳಿದ್ರು. ನಾನು ಹೌದು ಅಂತ ಮನಸ್ಸಲ್ಲೇ ಸಮಾಧಾನ ಮಾಡಿಕೊಂಡೆ. ಎಷ್ಟೇ ಆದರೂ ನಮ್ಮೂರಿನಲ್ಲಿ ಕಲಿತ್ಕೊಂಡು ಉದ್ಯೋಗಕ್ಕೆ ಅರಬ್ ದೇಶಗಳಿಗೆ ಹೋದವರೇ ಹೆಚ್ಚು. ವರ್ಷಗಳ ಕಾಲ ದುಡಿದು ಸ್ವಲ್ಪ ಸೇವಿಂಗ್ಸ್ ಮಾಡಿ ಅದನ್ನೆಲ್ಲ ತಂದು ಮಕ್ಕಳ ಎಜುಕೇಷನ್ನು, ಊರಲ್ಲಿ ಒಂದು ಮನೆ ಅಂತ ಕಟ್ಟಿ ಸೆಟ್ಲಾದವರೇ ಜಾಸ್ತಿ. ಅಪ್ಪು ಅಣ್ಣ ಕೂಡ ಹಾಗೆ 4 ವರ್ಷದ ಹಿಂದೆ ದುಬೈ ಫ್ಲೈಟ್ ಹತ್ತಿದ್ದ. ಊರಿಗೆ ಬಂದದ್ದು 1 ವಾರ ಹಿಂದೆ ಅಷ್ಟೇ. ಊರಲ್ಲಿ PUC ಮುಗಿಸ್ಕೊಂಡು, ಹೈಯರ್ ಸೆಕೆಂಡರಿ ಎಜುಕೇಷನ್ ಮುಗಿಸ್ಕೊಂಡು, ಕಾಲೇಜು ಅಂತೆಲ್ಲ ಹೋಗಿ ಕೊನೆಗೆ ಮನೆಯನ್ನು ನೋಡ್ಕೊಳ್ಳೋದಕ್ಕೆ ಹಾರಿದ್ದು ದುಬೈಗೆ. ಒಂದಷ್ಟು ಕನಸುಗಳನ್ನು ಹೊತ್ಕೊಂಡು ನಮ್ಮೂರಿನ ಯುವಕರು ಫಸ್ಟ್ ಹಾರೋದೇ ದುಬೈಗೆ. ಅಲ್ಲಿ ಕಷ್ಟಪಟ್ಟು ದುಡಿದು ಅದರಲ್ಲಿ ಬಂದ ಸೇವಿಂಗ್ಸನ್ನು ಮನೆಗೆ ಕಳಿಸಿ ಮನೆಯವರನ್ನು ನೋಡ್ಕೊಳ್ಳೋದು. ಒಂದಷ್ಟು ವರ್ಷ ಕಷ್ಟಪಟ್ಟು ಬೆವರು ಸುರಿಸಿ ಕೆಲಸ ಮಾಡಿದ ನಂತರ ಮನೆಯಲ್ಲೊಂದು ಪುಟ್ಟ ಸೂರು, ಒಂದು ಗೂಡು ಕಟ್ಕೊಂಡು ಅವರದ್ದೇ ಸಂಸಾರವನ್ನು ನಡೆಸ್ಕೊಂಡು ಮುಂದೆ ಹೋಗೋದು ನಮ್ಮೂರಲ್ಲಿ ಸರ್ವೇ ಸಾಮಾನ್ಯ. ಅಪ್ಪು ಅಣ್ಣ ಅದರಲ್ಲಿ ಒಬ್ಬರು. ನಮ್ಮೂರಲ್ಲಿ ಒಂದಷ್ಟು ಮನೆಗಳಲ್ಲಿ ಯಾರಾದರೂ ಒಬ್ಬರು ಅಣ್ಣ, ಅಪ್ಪ, ಚಿಕ್ಕಪ್ಪ, ಮಾವ ಯಾರಾದರೂ ದುಬೈಯಲ್ಲಿರ್ತಾರೆ. ಅವರನ್ನು ದುಬೈ ಕಳಿಸೋದು ತುಂಬ ನೋವಿನ ವಿಚಾರ. ಅದೇ ಅವರು ದುಬೈಯಿಂದ ಬರ್ತಾರೆ ಅಂದರೆ 1 ತಿಂಗಳ ಹಿಂದಿಂದ ಶುರುವಾಗುತ್ತೆ ಸೆಲೆಬ್ರೇಷನ್. ನಿಮ್ಮ ಮನೆಯಲ್ಲಿ ಯಾರಾದರೂ ದುಬೈಯಲ್ಲಿದ್ದಾರಾ? ಅವರನ್ನು ನೀವು ಹೇಗೆ ವೆಲ್ಕಮ್ ಮಾಡ್ತೀರಾ? ಅವರನ್ನು ನೀವು ಹೇಗೆ ಕಳಿಸ್ಕೊಡ್ತೀರಾ ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನಾನು ಕಾಲೇಜಿಗೆ ಹೇಗೆ ಹೋದೆ,
ಅಲ್ಲೇನಾಯಿತು ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.